ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ಸ್ಪೆಷಲ್ ಪತ್ರೊಡೆ, ಪಾಲಕ್ಕಿದ್ದು ಪತ್ರೊಡೆ ಮಾಡ್ತಾ ಇದ್ದೇನೆ. ನಮಗೆ ಇಲ್ಲಿ ಪತ್ರೊಡೆ ತಿನ್ನಬೇಕಂತ ಎನಿಸಿದರೆ ನಾನು ಪತ್ರೊಡೆಯನ್ನು ಮಾಡ್ತೇನೆ. ದುಬೈನಲ್ಲಿ ನಮಗೆ ಪತ್ರೊಡೆಗೆ ಊರಿನಲ್ಲಿ ಕೆಸುವಿನಲ್ಲೆಲ್ಲ ಸಿಗುತ್ತೆ, ಆ ಪತ್ರೊಡೆಯಲ್ಲಿ ಇಲ್ಲಿ ಸಿಗಲ್ಲ. ಅದಕ್ಕೋಸ್ಕರ ನಾನು ಯಾವ ರೀತಿಯಲ್ಲಿ ಪತ್ರೊಡೆ ಮಾಡ್ತೇನೆ ಅಂತ ಹೇಳಿದರೆ, ಅದಕ್ಕೆ ನಾನು ಬಳಸ್ತೇನೆ ಪಾಲಕ್ ಸೊಪ್ಪು. ಈ ಪಾಲಕ್ ಸೊಪ್ಪನ್ನು ಬಳಸಿ ನಾನು ಯಾವ ರೀತಿಯಲ್ಲಿ ಪತ್ರೊಡೆ ಮಾಡ್ತೇನೆ ಅದಕ್ಕೂ ಸಹ ಸೇಮ್ ಟೇಸ್ಟ್ ಬರುತ್ತೆ. ಇದನ್ನು ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ಈ ಪಾಲಕ್ ಸೊಪ್ಪು ಒಳ್ಳೆಯದು. ಇದನ್ನು ಯಾವ ರೀತಿ ನಾನು ಮಾಡ್ತೇನೆ ಅಂತ ಆ ರೆಸಿಪಿನ ಈಗ ಶೇರ್ ಮಾಡ್ತೇನೆ, ಬನ್ನಿ ನೋಡುವ. ನೋಡಿ ವೀಕ್ಷಕರೇ, ಇಲ್ಲಿ ನಾನು ತಗೊಂಡಿದ್ದೇನೆ ಪಾಲಕ್ ಎಲೆ. ಈ ಪಾಲಕ್ ಎಲೆ ಏನಿದೆ ಇದರ ದಂಟು ಪೂರ್ತಿ ಹಾಕಲ್ಲ, ನಾನು ಇಷ್ಟನ್ನು ತೆಗೆದು ಬಿಡ್ತೇನೆ. ಈ ರೀತಿ ಇದನ್ನು ತೆಗೆದುಬಿಟ್ಟು ನಾವು ಸಪೂರಕ್ಕೆ ಕಟ್ ಮಾಡಬೇಕು. ಈ ದಂಟನ್ನು ನಾನು ಸಪ್ರೇಟ್ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿರ್ತೇನೆ. ಇಲ್ಲಿವಾಗ ಈ ಸೊಪ್ಪನ್ನು ಕ್ಲೀನ್ ಮಾಡ್ಕೊಂಡಿದ್ದೇನೆ, ಪಾಲಕ್ ಸೊಪ್ಪು. ಇದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ತೇನೆ. ಈ ರೀತಿಯಾಗಿ ನೀವು ಉದ್ದಕ್ಕೆ ಕಟ್ ಮಾಡಿಕೊಳ್ಬೇಕು, ಸಪೂರವಾಗಿ ಕಟ್ ಮಾಡಿಕೊಳ್ಳಿ. ಹಾಗೆ ಇದರ ದಂಟನ್ನು ಕೂಡ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸಪ್ರೇಟ್ ಇಟ್ಬಿಡಿ, ಎಲೆಯ ಜೊತೆ ಮಿಕ್ಸ್ ಮಾಡಬೇಡಿ. ನೋಡಿ ವೀಕ್ಷಕರೇ, ನಾನಿಲ್ಲಿ ಪತ್ರೊಡೆ ಮಾಡಲಿಕ್ಕೆ 1 ಗ್ಲಾಸ್ನಷ್ಟು ಕುಚಲಕ್ಕಿ ಬ್ರೌನ್ ರೈಸ್ ತೊಗೊಂಡಿದ್ದೇನೆ. ಹಾಗೆ ಅರ್ಧ ಗ್ಲಾಸ್ನಷ್ಟು ಇಡ್ಲಿ ರೈಸನ್ನು ತೊಗೊಂಡಿದ್ದೇನೆ. ಬ್ರೌನ್ ರೈಸ್ ಮಾತ್ರ ಹಾಕಿದರೆ ನಿಮಗೆ ಅದು ಸಾಫ್ಟ್ ಆಗುತ್ತೆ ಮತ್ತು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಇಡ್ಲಿ ರೈಸನ್ನು ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ಇದನ್ನು 6 ಗಂಟೆ ನೆನೆಸಿದ್ದೇನೆ. ಇದನ್ನು ಇವಾಗ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೇನೆ. ಗ್ರೈಂಡ್ ಮಾಡುವಾಗ ಹೆಚ್ಚಿಗೆ ನೀರು ಹಾಕಬೇಡಿ, ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದು ಯಾಕಂತ ನಾನು ಹೇಳ್ತೇನೆ ಮುಂದೆ. ನೋಡಿ ವೀಕ್ಷಕರೇ, ಇವಾಗ ಈ ಅಕ್ಕಿಯನ್ನು ರುಬ್ಬಿಕೊಂಡು ತಂದಿದ್ದೇನೆ. ಇದು ಗಟ್ಟಿಯಾಗಿ ನಾನು ರುಬ್ಕೊಂಡೆ, ಹೆಚ್ಚು ನೀರು ಹಾಕಲಿಲ್ಲ. ಯಾಕಂದರೆ ಪಾಲಕ್ ಸೊಪ್ಪನ್ನು ನಾವು ಇದಕ್ಕೆ ಬೆರೆಸಲಿಕ್ಕಿದೆ. ಇದನ್ನು ಪಾಲಕ್ ಸೊಪ್ಪನ್ನು ಬೆರೆಸಿ ಇದನ್ನು ಬೇಯಿಸಲಿಕ್ಕಿದೆ. ಆವಾಗ ಪಾಲಕ್ ಸೊಪ್ಪಿಂದ ನೀರು ಬಿಟ್ಟು ಬಿಡುತ್ತೆ, ಹಾಗಾಗಿ ಅದು ತುಂಬಾ ನೀರಾಗುತ್ತೆ, ಗಟ್ಟಿಯಾಗಿ ನಮಗೆ ಪತ್ರೊಡೆ ಬರಲ್ಲ. ಅದಕ್ಕೋಸ್ಕರ ನೀರು ಕಡಿಮೆ ಹಾಕಿ ಇದನ್ನು ರುಬ್ಕೊಳ್ಬೇಕು. ಇವಾಗ ಇದಕ್ಕೆ ಉಪ್ಪು ಮತ್ತು ಪತ್ರೊಡೆ ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಇವಾಗ 1 ಟೀ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಇವಾಗ ಈ ಮಿಕ್ಸ್ಚರ್ ಏನಿದೆ ಇದನ್ನು ಚೆನ್ನಾಗಿ ಈ ರೀತಿ ಉಪ್ಪು ಸೇರಿಸಿದ ನಂತರ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ಇದಕ್ಕೆ ಈ ಹಿಟ್ಟಿಗೆ ನಾವು ಈ ಪಾಲಕ್ ಸೊಪ್ಪು ನಾವು ಕಟ್ ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ಸೇರಿಸ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಬನ್ನಿ. ನೀರನ್ನು ನಾನಿಲ್ಲಿ ಸೇರಿಸ್ತಾ ಇಲ್ಲ. ಪಾಲಕ್ ಸೊಪ್ಪು ಏನಿದೆ ಇದು ನೀರು ಬಿಡುತ್ತೆ, ಅದಕ್ಕೋಸ್ಕರ ನೀರನ್ನು ಸೇರಿಸಲ್ಲ. ಈ ರೀತಿ ಗಟ್ಟಿಯಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಉಪ್ಪು ನೋಡಿಕೊಂಡು ನೀವು ಹಾಕ್ಕೊಳ್ಬೋದು ಬೇಕಿದ್ದರೆ. ಇವಾಗ ಇದನ್ನು ಮಿಕ್ಸ್ ಮಾಡಿದ ನಂತರ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಅದರಲ್ಲಿ ಈ ರೀತಿ ಇದನ್ನು ತಟ್ಟಿಬಿಡಬೇಕು. ಎಲೆಯಲ್ಲಿ ಕಟ್ಟಿ ಇಡುವುದು ಅಭ್ಯಾಸ ಊರಿನಲ್ಲಿ, ಆದರೆ ಇಲ್ಲಿ ನಾನು ಈಸಿ ಆಗಲಿಕ್ಕೆ ಇಲ್ಲಿ ಎಲೆಯಲ್ಲಿ ಕಟ್ಟಬೇಕಾದ್ರೆ ನಾನು ಬಾಳೆ ಎಲೆ ಯೂಸ್ ಮಾಡಬೇಕು. ನಾನು ಇವತ್ತು ಎಲೆ ಯೂಸ್ ಮಾಡ್ತಿಲ್ಲ, ನಾನು ಹೀಗೆ ಸಿಂಪಲಾಗಿ ಪ್ಲೇಟಲ್ಲೇ ನಾನು ಇಟ್ಬಿಡೋದು. ಹೇಗಿದ್ದರೂ ಇದನ್ನು ಕಟ್ ಮಾಡಲಿಕ್ಕಿದೆ. ಇದನ್ನು ನೋಡಿ ಈ ರೀತಿ ಮಾಡಿ ಈ ಪಾತ್ರೆಯಲ್ಲಿ 30ರಿಂದ 40 ನಿಮಿಷ ಬೇಯಿಸಿ. ಇವಾಗ ಮಸಾಲಕ್ಕೆ ರೆಡಿ ಮಾಡುವ. ಇಲ್ಲಿ 7-8 ಬ್ಯಾಡಗಿ ಮೆಣಸು ಮತ್ತು 5 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ನಷ್ಟು ಜೀರಿಗೆ ತೊಗೊಂಡಿದ್ದೇನೆ ಮತ್ತು ಸ್ವಲ್ಪ ಹುಳಿ ತೊಗೊಂಡಿದ್ದೇನೆ, 1 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ, 3 ಲವಂಗ, 1 ಇಂಚು ಚಕ್ಕೆ ಮತ್ತು 1/4 ಚಮಚದಷ್ಟು ಕಾಳು ಮೆಣಸು ತೊಗೊಂಡಿದ್ದೇನೆ. ಹಾಗೆ ಸ್ವಲ್ಪ 4 ಬೆಳ್ಳುಳ್ಳಿ ಎಸಳುಗಳನ್ನು ತೊಗೊಂಡಿದ್ದೇನೆ. ಹಾಗೆ ಉದ್ದಕ್ಕೆ ಹೆಚ್ಚಿದ 3 ಈರುಳ್ಳಿ ಮತ್ತು ಅರ್ಧ ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ. ಈ ಎಲ್ಲ ಮಸಾಲ ಸಾಮಗ್ರಿಗಳನ್ನು ನಾವು ಫ್ರೈ ಮಾಡಿಕೊಳ್ಬೇಕು. ಇದರಲ್ಲಿ ಅರಶಿನ ಹುಡಿ ಮತ್ತು ಹುಳಿ ಏನಿದೆ ಅದನ್ನು ನಾವು ಮಸಾಲವನ್ನು ಕಡಿಯುವಾಗ ಹಾಕ್ಕೊಳ್ಳೋದು. ನೋಡಿ ವೀಕ್ಷಕರೇ, ಇವಾಗ ಅರ್ಧ ಗಂಟೆ ಆಯಿತು, ಇದು ಬೆಂದಿದೆ ಅಂತ ನೋಡುವ. ನೋಡಿ ಎಲೆ ಎಲ್ಲ ಕಲರ್ ಚೇಂಜ್ ಆಗಿದೆ, ಇದು ಬೆಂದಿದೆ. ಈ ರೀತಿ ಚಾಕು ಹಾಕಿ ನೋಡಿಕೊಳ್ಳಿ. ಓಕೆ, ಇದು ಬೆಂದಿದೆ. ಇದನ್ನು ಇವಾಗ ನಾನು ತಣಿಲಿಕ್ಕೆ ಇಡ್ತೇನೆ, ಸೈಡಲ್ಲಿ ಇಡ್ತೇನೆ. ಮತ್ತು ಇದನ್ನು ಕಟ್ ಮಾಡಲಿಕ್ಕಿದೆ. ಇಲ್ಲಿ ನಾನು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಬಿಸಿ ಆದ ನಂತರ ಎಲ್ಲ ಮಸಾಲ ಸಾಮಗ್ರಿಗಳನ್ನು ಇದರಲ್ಲಿ ಫ್ರೈ ಮಾಡಿಕೊಳ್ತೇನೆ. ಮೊದಲಿಗೆ ಮೆಣಸನ್ನು ಫ್ರೈ ಮಾಡಿಕೊಳ್ಳಿ. ಕಡಿಮೆ ಉರಿಯಲ್ಲಿ ನೀವು ಫ್ರೈ ಮಾಡಿಕೊಳ್ಬೇಕು. ಅದು
ಹೆಚ್ಚಿನ ಉರಿ ಇಟ್ಟರೆ ಕಪ್ಪಗಾದರೆ ಅದು ನಿಮಗೆ ಕಹಿ ಟೇಸ್ಟ್ ಕೊಡುತ್ತೆ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಅದೇ ಪ್ಯಾನ್ಗೆ ನಾನು ತೆಂಗಿನಕಾಯಿಯನ್ನು ಫ್ರೈ ಮಾಡ್ಕೊಳ್ತೇನೆ. ಕಂದು ಬಣ್ಣ ಬರುವ ತನಕ ತೆಂಗಿನಕಾಯಿ ಮತ್ತು ಈರುಳ್ಳಿಯನ್ನು ಫ್ರೈ ಮಾಡಿಕೊಳ್ಬೇಕು. ಇದು ಮಸಾಲಕ್ಕೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಫ್ರೈ ಮಾಡಿ ಹಾಕಿದರೆ. ಇವಾಗ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈರುಳ್ಳಿ ಕೂಡ ಫ್ರೈ ಆಯಿತು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ತೇನೆ. ನೋಡಿ, ಈ ರೀತಿ ಇವಾಗ ಪೇಸ್ಟ್ ರೆಡಿ ಆಯಿತು. ಇವಾಗ ಇದನ್ನು ಮಸಾಲದ ಹಸಿ ವಾಸನೆ ಹೋಗುವ ತನಕ ಕುದಿಸಬೇಕು. ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2 ಗ್ಲಾಸ್ನಷ್ಟು ನೀರು ಹಾಕಿದೆ. ಕೆಲವರಿಗೆ ಇದು ದಪ್ಪ ಇದ್ದರೆ ಇಷ್ಟ ಆಗುತ್ತೆ ಗಸಿ, ಕೆಲವರಿಗೆ ತೆಳು ಇರಬೇಕಂತ ಅನಿಸುತ್ತೆ. ಇವಾಗ ಈ ಪತ್ರೊಡೆ ಏನಿದೆ ಇದು ಆರಲಿಕ್ಕೆ ಇಟ್ಟಿದ್ದೆ ನಾನು, ತಣ್ಣಗಾಗಿದೆ. ಇದನ್ನು ನಾನು ಸ್ಕ್ವೇರಿಗೆ ಕಟ್ ಮಾಡ್ಕೊಳ್ತೇನೆ. ಈ ರೀತಿ ಸ್ಕ್ವೇರ್ ಮಾಡ್ಕೊಳ್ತೇನೆ. ನೋಡಿ, ಈ ರೀತಿ ಬರುತ್ತೆ ನಿಮಗೆ. ಎಷ್ಟು ಚೆನ್ನಾಗಿ ಪೀಸ್ ಬಂದಿದೆ ನೋಡಿ. ಇದನ್ನು ಇವಾಗ ಈ ಕುದೀತಾ ಇರುವ ಮಸಾಲ ಏನಿದೆ ಅದಕ್ಕೆ ಹಾಕ್ಕೊಳ್ಬೇಕು. ಇವಾಗ ಈ ಮಸಾಲ ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ ಈ ಪತ್ರೊಡೆಯನ್ನು ಸೇರಿಸ್ಕೊಳ್ತೇನೆ. ನಂತರ ಒಂದು 5 ನಿಮಿಷ ಇದನ್ನು ಇನ್ನೊಮ್ಮೆ ಕುದಿಸಬೇಕು. ನಾವು ಪಾಲಕ್ ಸೊಪ್ಪಿನ ದಂಟನ್ನು ಇಟ್ಟಿದ್ವಿ, ಕಟ್ ಮಾಡಿ ಸಪರೇಟ್ ಇಟ್ಟಿದ್ವಿ. ಇದನ್ನು ಈ ಮಸಾಲಕ್ಕೆ ಸೇರಿಸ್ಕೊಳ್ಬೇಕು. ಅದನ್ನು ಬಿಸಾಡಬೇಡಿ. ನೋಡಿ, ಇವಾಗ ಇದು ಚೆನ್ನಾಗಿ ಬೆಂದಿದೆ, ರೆಡಿಯಾಗಿದೆ. ಇದನ್ನು ನಾನು ಸಪ್ರೇಟ್ ಇಟ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತೇನೆ. 1 ಟೀ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ, ಹಾಗೆ 1 ಟೀ ಸ್ಪೂನ್ನಷ್ಟು ತುಪ್ಪ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದೆ. ನಂತರ ಉದ್ದಕ್ಕೆ ಹೆಚ್ಚಿದ 1 ಈರುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಮತ್ತು ಈ ಪತ್ರೊಡೆ ಮಾಡಿದ್ದೇವಲ್ಲ ಅದಕ್ಕೆ ಸೇರಿಸ್ಕೊಳ್ಬೇಕು. ಒಳ್ಳೆ ಘಮ ಬರ್ತಾ ಇದೆ. ಸೂಪರ್ ಆಗಿದೆ ಇದು ಗ್ರೇವಿ. ಪತ್ರೊಡೆ ಅಂತೂ ಚೆನ್ನಾಗಿ ಬಂದಿದೆ. ಪತ್ರೊಡೆಯಲ್ಲಿ ಸಿಗದಿದ್ದರೆ ಪಾಲಕಿಂದಲೂ ಹೀಗೆ ಹೆಲ್ದಿಯಾದ ಪತ್ರೊಡೆ ಮಾಡಿ ತಿನ್ಬೋದು. ನೀವು ಇದನ್ನು ಟ್ರೈ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಮ್ಮ ಪತ್ರೊಡೆ ರೆಡಿಯಾಗಿದೆ. ಇದು ಚೆನ್ನಾಗಿ ಬೆಂದಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ಇವಾಗ ನಾನು ಟ್ರೈ ಮಾಡ್ಕೊಳ್ತೇನೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಹೆಲ್ದಿಯೂ ಕೂಡ ಈ ಪತ್ರೊಡೆ. ಇದು ಪಾಲಕಿದ್ದು ಪತ್ರೊಡೆ. ಇದನ್ನು ನೀವು ಸಹ ಟ್ರೈ ಮಾಡಿ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ನಿಮ್ಮ ಅಭಿಪ್ರಾಯ ನನಗೆ ತುಂಬಾ ಮುಖ್ಯ. ಹಾಗೆ ಇನ್ನಷ್ಟು ರೆಸಿಪಿಗಳೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಬಾಯ್.